ಮಕ್ಕಳೇ, ಇನ್ನೊಂದೇ ಒಂದು ವಾರ ಇದೆ. ಪ್ರತಿಯೊಬ್ಬರಿಗೂ ನೀವೆಲ್ಲರೂ ಪ್ರತಿಯೊಬ್ಬರು ವಿಶೇಷವಾಗಿ ಉಡುಗೊರೆಯೊಂದಿಗೇ ಹುಟ್ಟಿರ್ತೀರ ಮಕ್ಕಳೇ. ನಿಮ್ಮಂಗೆ ಬೇರೆ ಯಾರೂ ಇಲ್ಲ. ನೀವೇ ಒಂದು ಪೀಸ್ ಕಂಡ್ರು, ಯುನೀಕ್ ಪೀಸ್ ಅಂತ ಹೇಳ್ತೀರಲ್ಲ, ಹಾಗೆ ನೀವು ಯುನೀಕ್ ಪೀಸ್ ಇದ್ದೀರ. ಆದರೆ ಕಲಿಬೇಕಾಗಿದ್ದು ಯಾರು? ನಿಮ್ಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಹೇಳಿದ್ರು ನಿಮಗೆ ಗೊತ್ತಿಲ್ಲ. ನಿಮ್ಮ ಸಾಮರ್ಥ್ಯನ ಬಳಸ್ಕೊಳ್ಬೇಕಾಗಿದ್ದು ನಿಮ್ಮ ಕೈಲಿರೋದು ಮಕ್ಕಳೇ. ನಾವೆಲ್ಲ ಮಾಡಲಿಕ್ಕಿರೋದೆಲ್ಲ ಮಾಡಿದ್ದೀವಿ. ಇನ್ನು ನಿಮ್ಮ ಸಾಮರ್ಥ್ಯವನ್ನು ಬಳಸಿ ಈ ರಿಸಲ್ಟ್ ಬರುವಾಗ ಎಲ್ಲರೂ ಬೆಚ್ಚಿ ಬೀಳುವಂಗೆ ನೀವು ಅಷ್ಟು ಒಳ್ಳೆ ಮಾರ್ಕ್ಸನ್ನು ತೆಗಿಬೇಕು. ಅದು ಯಾರ ಕೈಲಿದೆ? ನಾನು ಹೇಳ್ಬೋದು, ಅದು ಮಾಡಬೇಕಾಗಿದ್ದು ನಿಮ್ಮ ಕೈಲಿ. ನೀವು ಓದಿದ್ರೆ ಮಾತ್ರ ಆಗೋದು. ನಾನು ಯಾವಾಗಲೂ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಮಕ್ಕಳೇ, ಕುದುರೆನ ನೀರು ಕುಡಿಯೋಕ್ಕೆ ಎಳ್ಕೊಂಡು ಬರ್ಬೋದು, ಆದರೆ ನೀರು ಯಾರು ಕುಡಿಬೇಕು? ಕುದುರೆನೇ ಕುಡಿಬೇಕು. ಹಾಗೆ ನಿಮಗೆ ಬೇಕಾದಷ್ಟು ದೇವ್ರ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಕರೆಕ್ಟಾಗಿ ರಿವಿಷನ್ ಮಾಡಿ. ಇರೋದೇ ಒಂದು ವಾರ, ಕರೆಕ್ಟ್ ಪ್ರಾಪರ್ ರಿವಿಷನ್ ನಿಮಗೆ ಖಂಡಿತ ಒಳ್ಳೆ ಸಕ್ಸಸ್ಸನ್ನು ತಂದು ಕೊಡ್ತದೆ. ಮ್ಯಾಥ್ಸನ್ನು ಮಾಡಬೇಕಾದ್ರೆ ಬರೆದು ಕಲೀರಿ. ಕ್ವಶನ್ ಪೇಪರ್ನ ಇಟ್ಕೊಳ್ಳಿ, ಅದನ್ನು ವರ್ಕೌಟ್ ಮಾಡಿ. ಹೇಗೆ ಬರ್ತಾಯಿದೆ ಅಂತೇಳಿ ಅರ್ಥ ಮಾಡಿಕೊಂಡು ಕಲೀರಿ. ಈಗ ಈ ಕ್ವಶನನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಲೆಕ್ಕ ಮಾಡಿ. ಸಿಲಿಂಡರಿನ ಇಲ್ಲಿ ಬಂದಂಥ ಕ್ವಶನ್, ಸಿಲಿಂಡರ್ನ ಒಂದು ಇದನ್ನು ನೋಡಿದ ತಕ್ಷಣ, ಇದು ಸಿಲಿಂಡರ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಮಕ್ಕಳೇ, ಇದೇ ಥರದ್ದು ನಮಗೆ ಬಂದಿದೆ ಪ್ರಾಬ್ಲಮ್ಸ್. ಇಲ್ಲಿ ನೋಡಿದಾಗ ಇದು ಯಾವ ಇದರಲ್ಲಿದೆ? ಸಿಲಿಂಡರ್ ಆಕೃತಿಯಲ್ಲಿದೆ. ಇದು ಯಾವ ಆಕೃತಿಯಲ್ಲಿದೆ? ಶಂಕು, ಕೋನಲ್ಲಿದೆ. ಇದನ್ನು ಹೆಮಿಸ್ಪಿಯರ್ ಅಥವಾ ಅರ್ಧಗೋಳ ಇದೆ. ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ಒಂದು ಬದಿಯನ್ನು ಶಂಕುವಿನ ಆಕೃತಿಯನ್ನು ಮತ್ತೊಂದು ಬದಿಯಲ್ಲಿ ಅರ್ಧಗೋಳವನ್ನು ಜೋಡಿಸಿ ಒಂದು ಘನಾಕೃತಿಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಮಳಗಿ. ಇದೇ ಮಾಡಿದ್ದೀವಿ ನಾವು. ತುಂಬ ಶೇಪ್ಗಳು ಇದು ಬಂದಿದೆ. ಯಾವುದಿದು? ಕೋನ್ ಬಂದಿದೆ, ಮತ್ತು ಸಿಲಿಂಡರ್ ಬಂದಿದೆ, ಮತ್ತು ಅರ್ಧಗೋಳ ಬಂದಿದೆ, ಹೆಮಿಸ್ಪಿಯರ್ ಬಂದಿದೆ. ಆಗ ನೋಡಿದ ತಕ್ಷಣ ನಿಮಗೆ ಫಾರ್ಮುಲಾಸ್ ಎಲ್ಲ ಪಟ ಏನು ಕೇಳಿದ್ರು, ಘನಫಲ ಕೇಳಿದ್ರು ಗೊತ್ತಿರಬೇಕು. ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ರು, ಯಾವುದಕ್ಕೂ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ರೆ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನೇ ಉಪಯೋಗಿಸೋದು. ಅರ್ಥ ಆಯ್ತಲ್ಲ? ಕರ್ವ್ಡ್ ಸರ್ಫೇಸ್ ಏರಿಯಾನೇ ಉಪಯೋಗಿಸೋದು. ಇದರಲ್ಲಿ ತ್ರಿಜ್ಯ ಅಂತ ಹೇಳಿದ್ರೆ 7 ಸೆಂಟಿಮೀಟರ್, 7 ಸೆಂಟಿಮೀಟರ್ ತ್ರಿಜ್ಯ. ಆಗ 7 ಅಂತ ಹೇಳೋದು ಎಲ್ಲ ಗೊತ್ತಾಯಿತು. ಎಲ್ಲ ಕಡೆಯೂ 7 ಇರೋದು ಸಮವಾಗಿದೆ. ಘನಾಕೃತಿಯ ಒಟ್ಟು ಎತ್ತರ, ಇಲ್ಲಿ ಟೋಟಲ್ ಹೈಟ್ ಕೊಟ್ಬಿಟ್ಟಿದ್ದಾರೆ. ಎಷ್ಟಂತ ಕೊಟ್ಬಿಟ್ಟಿದ್ದಾರೆ? ಹೆಚ್ಚು 61 ಅಂತ ಕೊಟ್ಬಿಟ್ಟಿದ್ದಾರೆ. ಸಿಲಿಂಡರ್ನ ಎತ್ತರ ಸಪ್ರೇಟಾಗಿ ಕೊಟ್ಟಿದ್ದಾರೆ 30 ಅಂತ. ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 10 ರೂಪಾಯಿಯಂತೆ ಘನಾಕೃತಿಯ ಹೊರಭಾಗಕ್ಕೆ ಬಣ್ಣ ಹಚ್ಚಬೇಕಂತೆ ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಈ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯಿರಿ. ಎರಡು ಕಂಡುಹಿಡಬೇಕು. ಘನಫಲವನ್ನು ಕಂಡುಹಿಡಬೇಕು, ಆಮೇಲೆ ಬಣ್ಣ ಹಚ್ಚಬೇಕು ಅಂತ ಹೇಳಿದ ತಕ್ಷಣ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು ಅಂತ ಗೊತ್ತಾಯಿತು. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕುದು ಏನು ಸೂತ್ರ, ಸಿಲಿಂಡರ್ದು ಏನು ಸೂತ್ರ, ಮತ್ತು ಅರ್ಧಗೋಳದ ಏನು ಸೂತ್ರ ಅಂತ ನಿಮಗೆ ಬಂದಿರಬೇಕು. ಅದೇ ಥರ ಇಲ್ಲಿ ಘನಫಲ ಕೇಳಿದರೆ ಆಗ ಶಂಕುವಿನ ಘನಫಲ ಮತ್ತು ಸಿಲಿಂಡರ್ನ ಘನಫಲ ಮತ್ತು ನಮ್ಮ ಗೋಳದ ಘನಫಲ ಇಷ್ಟು ನಿಮ್ಗೆ ಗೊತ್ತಿರಬೇಕು ಮಕ್ಕಳೇ. ಇಂಗ್ಲೀಷ್ ಮೀಡಿಯಂ ಮಕ್ಕಳು ಕೋನ್ದು ನಿಮಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಗೊತ್ತಿರಬೇಕು, ಸಿಲಿಂಡರ್ದು ಕರ್ವ್ಡ್ ಸರ್ಫೇಸ್ ಏರಿಯಾ, ಆಮೇಲೆ ಹೆಮಿಸ್ಪಿಯರ್ದು ಕರ್ವ್ಡ್ ಸರ್ಫೇಸ್ ಏರಿಯಾ. ಅದೇ ಥರ ಇಲ್ಲಿ ವಾಲ್ಯೂಮನ್ನು ಕಂಡುಹಿಡಲಿಕ್ಕೆ ಹೇಳಿದರೆ ಆಗ 3 ಸಾಲಿಡ್ಸ್ದು ಅದ್ರದ್ದು ನಿಮ್ಗೇನು ಗೊತ್ತಿರಬೇಕು? ವಾಲ್ಯೂಮ್ ಫಿಗರ್ ಗೊತ್ತಿರಬೇಕು. ಕೋನ್ದು ವಾಲ್ಯೂಮ್ ಗೊತ್ತಿರಬೇಕು, ಸಿಲಿಂಡರ್ದು ವಾಲ್ಯೂಮ್ ಫಾರ್ಮುಲಾ ಗೊತ್ತಿರಬೇಕು, ಹೆಮಿಸ್ಪಿಯರ್ದು ವಾಲ್ಯೂಮ್ ಫಾರ್ಮುಲಾ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ದರೆ ಇದನ್ನು ಈಸಿಯಾಗಿ ಮಾಡ್ಬೋದು. ಈಗ ಎಲ್ಲ ಕೊಟ್ಟಿರೋದು ಏನು ಅಂತ ಇಲ್ಲಿ ಬರ್ತದೆ. ರೇಡಿಯಸ್ ಕೊಟ್ಟಿದ್ದಾರೆ 6 ಅಂತ. ಎಷ್ಟು ಕೊಟ್ಟಿದ್ದಾರೆ? ಎಲ್ಲಕ್ಕೂ 6 ಅಷ್ಟೇ. ಇದ್ರದ್ದು 31 ಕೊಟ್ಟಿದ್ದಾರೆ. ಇದ್ರದ್ದು ಹೈಟ್ ಎಷ್ಟಾಗುತ್ತೆ? ಇದ್ರದ್ದು ಹೈಟು ನಾವು ಕಂಡುಹಿಡಿಬೇಕಾಗುತ್ತೆ. ಇದ್ರದ್ದು ಹೈಟು ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರ ಮಕ್ಕಳೇ? ಇದು 7 ಸೆಂಟಿಮೀಟ್ರ್ ಆದರೆ ಇದು ಸಹ ಎಷ್ಟಿರ್ತದೆ? 7 ಸೆಂಟಿಮೀಟ್ರ್ ಇರ್ತದೆ. ಆಗ ನಾವೇನು ಮಾಡ್ತೀವಿ? 7 ಎಷ್ಟಾಯಿತು? 37 ಆಯಿತು. ಅರ್ಥ ಆಯ್ತಾ? ಇನ್ನು ಉಳಿದಿದ್ದು ಇದ್ರದ್ದು ಎತ್ತರ ಆಗಿರುತ್ತೆ. ಯಾವುದ್ರದ್ದು? ನಮ್ಮ ಶಂಕುವಿನ ಎತ್ತರ ಆಗಿರುತ್ತೆ. ಅರ್ಥ ಆಯ್ತಲ್ವ? ಈಗ ನೀವು ಅದನ್ನು ಏನು ಮಾಡಿ, ಟೋಟಲ್ ಎತ್ತರ 61 ಅಂತ ಕೊಟ್ಟಿದ್ದಾರೆ. ಈಗ 30 ಇದ್ರದ್ದು 7 ಅಂತ ಗೊತ್ತಾಯಿತು. ಆಗ ನಮಗೆ 37 ಬಂತು. 37 ಉಳಿದಿದ್ದು ಏನಾಗಿರ್ತದೆ? ಇದ್ರದ್ದು ಎತ್ತರ ಆಗಿರ್ತದೆ. ಆಗ ನಾವು ಲೆಕ್ಕ ಮಾಡ್ಕೊಂಡು ಹೋಗೋಣ. ಅದೇ ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಹಾಕ್ಕೊಳ್ಳಿ. ಇಲ್ಲಿ ಎಲ್ ಕಂಡುಹಿಡಿಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ πr/L ಫಾರ್ಮುಲಾ ಇರೋದು ಕರ್ವ್ಡ್ ಸರ್ಫೇಸ್ ಏರಿಯಾಗೆ. ಆಗ ನಾವೇನು ಮಾಡ್ತೀವಿ? ಎಲ್ಲನ್ನು ಕಂಡುಹಿಡಿತೀವಿ. ಹೆಚ್ಚು ಗೊತ್ತಿದೆ, ಹೆಚ್ಚನ್ನು ಹಾಕಿ. ಹೆಚ್ಚು ಅಂತ ಹೇಳಿದ್ರೆ 24 ಬರ್ತದೆ. ಹೇಗೆ ಅಂತ ಹೇಳಿದ್ರೆ 61 ಗೊತ್ತಿದೆಯಲ್ಲ, ಅದರಿಂದ ಮೈನಸ್ ಮಾಡಿದಾಗ ನಮಗೆ 24 ಸ್ಕ್ವೇರ್ ಬರ್ತದೆ. 24 ಸ್ಕ್ವೇರ್, ರೇಡಿಯಸ್ ಗೊತ್ತಿದೆ, ತ್ರಿಜ್ಯ 7 ಸ್ಕ್ವೇರ್. ಆಗ 24 × 24 576 ಆಗುತ್ತೆ. ಪ್ಲಸ್ 7 7 49 ಆಗುತ್ತೆ. ಇದೆರಡನ್ನ ಕೂಡಿಸಾಗ 625. ಆಗ ಎಲ್ ಸ್ಕ್ವೇರ್ = 625, ಎಲ್ = 25 ಆಯಿತು. ಇದನ್ನು ಕಂಡುಹಿಡಿದಬೇಕು ನಮಗೆ ಇದರಲ್ಲಿ ಹಾಕಲಿಕ್ಕೆ ಮಕ್ಕಳೇ. ಈ ಸೂತ್ರನ ಹಾಕಿ ಆದಮೇಲೆ ಇಲ್ಲೆಲ್ಲ ಕಡೆಯೂ πr ನೋಡಿ, πr ಸಾಮಾನ್ಯ ಇದೆ, ಅದನ್ನು ಹೊರಗೆ ತೆಗಿತೀನಿ. ಉಳ್ಕೊಳ್ಳೋದು ಇಲ್ಲಿ ಎಲ್, ಪ್ಲಸ್ ಇಲ್ಲಿ 2 ಮತ್ತು ಹೆಚ್ಚು ಉಳ್ಕೊಳುತ್ತೆ, ಪ್ಲಸ್ 2 ಮತ್ತು ಇಲ್ಲಿ 6 ಸ್ಕ್ವೇರ್ ಇರೋದ್ರಿಂದ 1 6 ತೆಗೆದು 1 6 ಇಲ್ಲಿ ಬರಿತೀರಾ. ಈಗ ಪೈಯ ಬೆಲೆ ಗೊತ್ತಿದೆ 22/7 ಇಂಟು ತ್ರಿಜ್ಯ ಎಲ್ಲದಕ್ಕೂ ಸೇಮ್ 7.
ಇಂಟು ಎಲ್ ಅಂತ ಹೇಳಿದ್ರೆ ನಿಮಗೆ 25 ಅಂತ ನೀವೇ ಕಂಡಿಟ್ಕೊಂಡಿದ್ದೀರ ಇಲ್ಲಿ, ಅದನ್ನು ಹಾಕ್ತೀರಾ. ಪ್ಲಸ್ 2 ಇಂಟು ಇದು ಸಿಲಿಂಡರ್ನ ಎತ್ತರ ಅಲ್ವಾ, ಸಿಲಿಂಡರ್ ಇಲ್ಲಿ ಮಧ್ಯದಲ್ಲಿ ಹೆಚ್ಚು ಬರಿತೀರಾ. ಪ್ಲಸ್ 2 ಇಂಟು 7, ಅರ್ಧಗೋಳದ ಎತ್ತರ ನಿಮಗೆ ಗೊತ್ತಿದೆ, ತ್ರಿಜ್ಯನೇ ಎತ್ತರ ಆಗಿರ್ತದೆ, ಆಗ 7 ಅಂತ ಬರಿತೀರಾ. ಎಲ್ಲವನ್ನು ಗುಣಿಸ್ತೀರಾ. ಗುಣಿಸಿದಾಗ ನಿಮಗೆ ಎಷ್ಟು ಬಂತು? 22 ಇಂಟು 99 2178. ವೆಚ್ಚ ಎಷ್ಟು ಅಂತ ಹೇಳಿದರೆ 10 ರೂಪಾಯಿ ಅಂತ ಹೇಳಿದ್ರೆ, ಅಂದರೆ 100ಕ್ಕೆ ಚದರಕ್ಕೆ 10 ರೂಪಾಯಿ. ಆದರೆ 2178ಕ್ಕೆ ಎಷ್ಟು ಅಂತ ಮಾಡಿ ಅಡ್ಡಗುಣಕಾರ ಮಾಡಿದಾಗ 2178 ಇಂಟು 10, ಇದೆರಡನ್ನ ಅಡ್ಡಗುಣಕಾರ ಮಾಡ್ತೀರಾ. ಇಂಟು 10 ಡಿವೈಡೆಡ್ ಬೈ 100 ಮಾಡ್ತೀರಾ. 0 ಕ್ಯಾನ್ಸಲಾಗಿ ಭಾಗಿಸಿದಾಗ ನಿಮಗೆ 217 ರೂಪಾಯಿ 80 ಪೈಸೆ. ಘನಫಲ ಕಂಡುಹಿಡಬೇಕಾದ್ರೂ ಅಷ್ಟೇ, ಎಲ್ಲ ಸೂತ್ರನ ಹಾಕ್ತೀರಾ. ಸೂತ್ರನ ಹಾಕಿ ನಿಮಗೆ ಹೆಚ್ಚು ಮಾತ್ರ ಬೇರೆ ಬೇರೆ ಆಗುತ್ತೆ, ಯಾಕೆಂದರೆ ಶಂಕುದ ಹೆಚ್ಚು ಬೇರೆ, ಸಿಲಿಂಡರ್ದು ಹೆಚ್ಚು ಬೇರೆ ಅಲ್ವಾ. ಇದ್ರದ್ದು ಗೊತ್ತಿದೆ, ಆರೇ ಹೆಚ್ಚು ಅದರದ್ದು 2r. ಓಕೆ, ಫಾರ್ಮುಲಾನ ಹಾಕ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡಿದಾಗ 22/7 7 ಆರ್ ಸ್ಕ್ವಯರ್ ಇರೋದ್ರಿಂದ 7 ಇಂಟು 7 ಮಾಡ್ತೀರಾ. ಇದನ್ನು ಸುಲಭ ರೂಪಕ್ಕೆ ತಗೊಂಬನ್ನಿ. ಇಲ್ಲಿದು ಹೆಚ್ಚು 24/3, ಇಲ್ಲಿ ಹೆಚ್ಚು 30 ಆಗುತ್ತೆ. ಪ್ಲಸ್ ಇದನ್ನು ಗುಣಿಸಿದಾಗ ನಮಗೆ 38, ಇಲ್ಲಿ ಪ್ಲಸ್ ಇದು ಸಿಂಪ್ಲಿಫೈ ಮಾಡಿದಾಗ 7 14 ಆಗುತ್ತೆ. 14ನ್ನು 3ರಿಂದ ಭಾಗಿಸಿದಾಗ 4.66 ಬರ್ತದೆ. ಆಗ ಇದೆರಡನ್ನು ಕೂಡಿಸ್ಕೊಂಡು ಆಮೇಲೆ 150ಕ್ಕನ್ನು ಗುಣಿಸಿದಾಗ ನಮಗೆ ಇದು ಒಂಥರ ಬರ್ತದೆ. ನೆಕ್ಸ್ಟ್ ಹೇಳಿದ್ರೆ ಇದು ಮಾಡೆಲ್ ಕ್ವಶನ್ ಪೇಪರ್ನಲ್ಲೇ ಬಂದಂಥದ್ದು. ಯಾಕೆಂತೇಳಿದ್ರೆ ಇದರಲ್ಲಿ ಇದು ಫುಲ್ ನೀರು ತುಂಬಿಕೊಂಡಿರುವಂತಹ ಒಂದು ಶಂಕುವಿನ ಆಕೃತಿ. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿದೆ. ಇಲ್ಲಿ ಏನು ಮಾಡಿದ್ರೆ 100 ಗೋಲಿಗಳನ್ನು ಹಾಕ್ತಾರೆ. ಆಗ ಏನಾಗುತ್ತೆ, ಇದ್ರ ಹೊರ ಚೆಲ್ಲಿದ ನೀರು ಇಲ್ಲಿ ಹೊರಗೆ ಬರ್ತದಲ್ಲ, ಘನಫಲನೇ ಕಂಡುಹಿಡಬೇಕು. ನೀರು, ಹಾಲು, ಮರಳು ಅದೆಲ್ಲ ಬಂದಾಗ ನಾವು ವಾಲ್ಯೂಮ್ ಅಥವಾ ಘನಫಲವನ್ನು ಕಂಡುಹಿಡಿತೀವಿ. ಸೇಮ್ ಇದು ಕ್ವಶನ್ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆನ್ಸರ್ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದೀವಿ. ಯಾವುದ್ರದ್ದು? ಸೀಸದ ಇದ್ರ ಶಂಕುವಿಂದು. ಆಗ ನಾವು ಶಂಕುವಿಗೆ ಹೆಚ್ಚನ್ನು ಹಾಕ್ಕೊಳ್ತೀವಿ. ಇಲ್ಲಿ ಎನ್ ಇಂಟು ಸೀಸದ ಗೋಳದ ಘನಫಲ ಅಂತ ಹೇಳಿದ್ರೆ 100 ಗೋಳ ಇದೆ, ಅಲ್ಲಿ 100 ಇದನ್ನು ಹಾಕಿದ್ದಾರೆ ಗೋಳವನ್ನು. ಆಗ 4 ಘನಫಲ ಗೋಳದ ಘನಫಲ ಫಾರ್ಮುಲಾ 4/3 πr³ ಈಕ್ವಲ್ ಟು 4ನೇ 1 ಭಾಗದಷ್ಟು ನೀರು ಹೊರ ಚೆಲ್ತದೆ ಅಂತ ಹೇಳಿದ್ರೆ ಶಂಕುವಿನ ಘನಫಲ ಬರ್ಕೊಳ್ತೀರಾ. ಶಂಕುವಿನ ಅಂತ ಹೇಳಿದ್ರೆ ಕೋಂದು ವಾಲ್ಯೂಮನ್ನು ಬರ್ಕೊಳ್ತೀರಾ. ಇದು ಮಾಡಿರುವಂಥದ್ದು ಮಾಡೆಲ್ ಕ್ವಶನ್ ಪೇಪರ್ಲಿ. ಸೊ ಅದನ್ನು ಒಂದ್ಸಲ ಎಗೇನ್ ಗೋ ಥ್ರೂ ದಟ್ ಒನ್. ಆಗ ಇಲ್ಲಿ ಸುಲಭ ಇರೋದು ಪೈ ಎರಡು ಕಡೆ ಇರೋಂಥ ಕ್ಯಾನ್ಸಲ್ ಆಗುತ್ತೆ, ಕೆಳಗಿರುವ 3 ಮತ್ತು ಇಲ್ಲಿರೋ 3 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ನಮಗೆ r³ ಇದನ್ನು ಬರೀತೀವಿ. r³ ಈಕ್ವಲ್ ಟು ಇಲ್ಲಿ r²h, ಆರ್ ಬೆಲೆ ಎಷ್ಟು ಅಂತ ಗೊತ್ತು ಯಾವುದ್ರದ್ದು? ನಾವು ಇದ್ರ ಮಾತಾಡ್ತಾ ಇರೋದು ಶಂಕುದ 6 ಚಿತ್ರದಲ್ಲೇ ಕೊಟ್ಟಿದ್ದಾರೆ 5 ಅಂತ, ಆಗ 5² ಅಂತ ಹಾಕ್ತೀವಿ. ಇಂಟು ಎತ್ತರ ಕೊಟ್ಟಿದ್ದಾರೆ, ಚಿತ್ರದಲ್ಲಿ ಕಾಣುವಂಗೆ 8 ಅಂತ ಹಾಕ್ತೀರಾ. ಈ 100 ಮತ್ತು 4ನ್ನು ಇಲ್ಲಿ ಬರೀತೀರಾ. ಈ 4 ಸಹ ಸೇರ್ಕೊಳ್ತೇವೆ. 100 ಇಂಟು 4 ಈ 4 ಇದನ್ನು ಕೆಳಗೆ ಬರಿತೀರ. ಅರ್ಥ ಆಯ್ತಲ್ಲ ಮಕ್ಕಳೇ? ಆರ್ ಬೆಲೆಯನ್ನು ಹಾಕಿದ್ದೀರಾ 5² ಅಂತ, ಹೆಚ್ಚಂತ ಹೇಳಿದ್ರೆ 8 ಅದನ್ನು ಹಾಕಿದ್ದೀರಾ. ಈ 4 ಜೊತೆಗೆ ಈ ಮೇಲಿದೆಯಲ್ಲ 100 ಇಂಟು 4 ಅದನ್ನು ಇಲ್ಲಿ ಬರಿತೀರ. 100 ಇಂಟು 4 ಇಂಟು 4 ಇದನ್ನು ಸುಲಭ ರೂಪಕ್ಕೆ ತಂದಾಗ ನಿಮಗೆ ಏನಾಗ 5 5 25 ಆಗುತ್ತೆ. 25 ಇಂಟು 8 ಭಾಗಿಸು 100 ಇಂಟು 4 ಇಂಟು 4 ಅಲ್ವಾ? ಇದನ್ನ ಮಾತ್ರ ಸಮಯ. ಈಗ ನೋಡಿ 25 1 25 4 100 ಅಲ್ವಾ? 25 2 50, 25 3 75, 25 4 100. ಈಗ ಈ 4 1 4 2 8, 2 1 2 2 4. ಆಗ ಕೆಳಗೆ 4 ಮತ್ತು 2 ಉಳ್ಕೊಳ್ತದೆ. ಆಗ ನನಗೆ 4 2 8, 1/8 ಮೇಲೆ ಏನಿಲ್ಲ, ಆಗ 1 ಅಂತ ಬರಿತೀನಿ, ಬೈ 8 ಅಂತ ಬರಿತೀನಿ. ನಮಗೆ 8ರ ಘನಮೂಲ ಎಷ್ಟು ಅಂತ ಗೊತ್ತಿದೆ. ಸೊ 1/2 ಅದನ್ನು ನಾವು ಈ ರೀತಿ ಬೇಕಾದರೂ ಮಾಡ್ಬೋದು. 2ರಿಂದ ಬಾಕ್ಸೋದು, 1ನ್ನು ಬಾಕ್ಸೋಕ್ಕಾಗಲ್ಲ, ಪಾಯಿಂಟ್ ಹಾಕ್ತೀರಾ 0. ಆಗ 2 5 10, ಆಗ ನಮಗೆ 0.5 ಸೆಂಟಿಮೀಟರ್ ಅಂತ ಬರ್ತದೆ. ಆರ್ ಸಿಕ್ಕಿದ ಮೇಲೆ ನಾವೇನು ಮಾಡಬೇಕಾಗ್ತದೆ? ಸೀಸದ ಗುಂಡಿನ ಘನಫಲದ ಸೂತ್ರ ಗೊತ್ತಿದೆ, ಘನಫಲ ಸೂತ್ರನ ಹಾಕಿ. ನಾನು 1/2 ಅಂತಲೇ ತೊಗೊಂಡಿದ್ದೀನಿ. ಇದನ್ನು 0.5 0.5 0.5 ಬದಲಿಗೆ 1/2 1/2 ಈಸಿಯಾಗಿ ಸುಲಭ ರೂಪಕ್ಕೆ ತರ್ಬೋದು ಅಂತ ಹೇಳುವ ಕಾರಣಕ್ಕೆ. ಮತ್ತು 11/21 ಆಗುತ್ತೆ. 11ನ್ನು 21ರಿಂದ ಭಾಗಿಸಿದಾಗ ನಿಮಗೆ 5 2 3 ಉತ್ತರ ಬರ್ತದೆ. ಇದು ಮಾಡೆಲ್ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ಲಿರುವಂತಹ ಆನ್ಸರ್ ಮಕ್ಕಳೇ. ಆಗ ನೀವು ಇದನ್ನು ಸರಿಯಾಗಿ ಪರ್ಫೆಕ್ಟಾಗಿ ಕಲೀರಿ. ಯಾಕೆ ಇದರಲ್ಲಿ ಕಲಿಯೋಕ್ಕೇನಿಲ್ಲ, ನೀವು ಫಾರ್ಮುಲಾನ ಕಲ್ತ್ಬಿಟ್ರೆ ಹೇಗೆ ಹಚ್ಚೋದು ಅಂತ ನಿಮಗೆ ಗೊತ್ತಾಗ್ಬಿಟ್ರೆ, ಫಾರ್ಮುಲಾ ಇಂಪಾರ್ಟೆಂಟ್. ಫಾರ್ಮುಲಾ ಗೊತ್ತಿದ್ದು ಹೇಗೆ ನೀವು ಹಚ್ಬೋದು ಅಂತ ಗೊತ್ತಾಗ್ಬಿಟ್ರೆ ನೀವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ತೀರ. ಅರ್ಥ ಆಯ್ತಲ್ವ?